ಸಂದರ್ಭದಲ್ಲಿ ನಾನು ಒಂದು ಮುಖ್ಯವಾದ ವಿಷಯವನ್ನ ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಈಗ ಕೇಳಿರ್ತೀರ ಡೆಂಗ್ಯೂ ಅನ್ನೋ ಕಾಯಿಲೆ ಮೊದಲನೇದಾಗಿ ಹೇಗೆ ಹರಡುತ್ತೆ ಅಂದ್ರೆ ಈಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತೆ. ಈ ಸೊಳ್ಳೆಗಳು ಹೆಚ್ಚಾಗಿ ನಿಂತ ನೀರಿನಲ್ಲಿ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡಿ ಹರಡುತ್ತೆ. ಇದರ ವಿಶೇಷತೆ ಏನಂದ್ರೆ ಇವು ಹೆಚ್ಚಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತೆ ಮತ್ತೆ ಈ ಕಾಯಿಲೆ ಮಳೆಗಾಲದಲ್ಲಿ ಹೆಚ್ಚಾಗಿ ಹರಡುತ್ತೆ. ಈ ಸೊಳ್ಳೆಗಳು ನಮಗೆ ಕಚ್ಚಿದಾಗ ಅದರಲ್ಲಿರೋ ಡೆಂಗ್ಯೂ ವೈರಸ್ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಬ್ಲಡ್ ನಲ್ಲಿರೋ ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಪ್ಲೇಟ್ಲೆಟ್ ಕೌಂಟ್ಸ್ ತುಂಬಾ ಕಡಿಮೆ ಆದ್ರೆ ಮನುಷ್ಯ ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಈ ರೋಗದ ಲಕ್ಷಣಗಳು ಅಂದ್ರೆ ತಲೆನೋವು, ಸುಸ್ತು, ವಾಂತಿ ಮತ್ತೆ ಜ್ವರ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ರೋಗ ಬಂದ್ಮೇಲೆ ಅದನ್ನ ವಾಸಿ ಮಾಡೋ ಬದಲು ರೋಗ ಬರದೇ ಇರೋ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಡೆಂಗ್ಯೂ ಕಾಯಿಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಚಿಪ್ಪುಗಳಲ್ಲಿ, ಟೈರ್ಗಳಲ್ಲಿ, ಪಾಟ್ಗಳಲ್ಲಿ ಮತ್ತೆ ಗುಂಡಿಗಳಲ್ಲಿ ನೀರು ನಿಲ್ತಾ ಇರೋ ಹಾಗೆ ನೋಡ್ಕೋಬೇಕು. ಇದರಿಂದ ಸೊಳ್ಳೆಗಳ ಉತ್ಪತ್ತಿಯನ್ನ ನಾವು ತಡೆಯಬಹುದು. ಹಾಗಾಗಿ ಎಲ್ಲರೂ ಕೂಡ ಈ ಕಾಯಿಲೆ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ ಎಚ್ಚರಿಕೆಯಿಂದ ಇರಿ. ಮತ್ತೊಮ್ಮೆ ಈ ಶೈಕ್ಷಣಿಕ ವರ್ಷ ಎಲ್ಲರಿಗೂ ಯಶಸ್ಸನ್ನು ತಂದುಕೊಡಲಿ ಎಂದು ಆಶಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ.